ನಮಸ್ಕಾರ ಎಲ್ಲರಿಗೂ. ಇವತ್ತು ಏನಂದರೆ ನನಗೂ ಗೊತ್ತಿರಲ್ಲ ಇದು ಹೆಂಗೆ ಅಂತ, ಆದರೆ ನನ್ನ ಸ್ನೇಹಿತ ಒಬ್ಬ ಆ್ಯಕ್ಚುಲಿ ಇದನ್ನ ತಿಳಿಸ್ಕೊಟ್ಟ. ಏನಂದರೆ ಆ್ಯಕ್ಚುಲಿ ಅದನ್ನ ಅವನಿ ನನಗೆ ಕೇಳಿ ನಾನು ಹೇಳಲ್ಲಪ್ಪ, ಹೇಳೋ ಈಚೆ ಮಾತಾಡೋದು. ಇಲ್ಲ ಹೇಳು ಬೇಡ ಹೇಳು ಪರವಾಗಿಲ್ಲ. ಇಲ್ಲಿ ಬೇಡ, ಈಚೆ ಮಾತಾಡೋದು. ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಸುಮ್ಮನೆ ಡೌನ್ ಮಾಡ್ತಾವನೆ. ಏನಂದರೆ ಎಷ್ಟು ಅವತಾರ ಇದೆ ನಾರಾಯಣನಿಗೆ ಅಂತ ಗೊತ್ತಾ ನಿಮ್ಗೆ? ಯಾರಿಗಾನ ಶಿವಂದು ಎಷ್ಟು ಅವತಾರ ಇದೆ ಅಂತ ಗೊತ್ತಾ? ಹೇಳ ಅವನಿಗೆ. ಇಲ್ಲ ಮಾತಾಡೋ, ಈಚೆ ಮಾತಾಡ್ತೀನಿ. ಹೇಳು ಬರೋಲ್ಲ. ಆಯ್ತು ಆಯ್ತು ಹೋಗೋಣ. ನಾನು ಮಾತಾಡ್ಬೇಕಾ? ಹ್ಞೂ ಮಾತಾಡು. ಒಂಥರ ಬೇಜಾರಾಗುತ್ತೆ. ಮಾತಾಡೋದ್ರಲ್ಲೆಲ್ಲ ಏನಿಲ್ಲ. ಕುತ್ಕೊಳ್ಳೋಣ. ಹ್ಞೂ ನೀಟಾಗಿ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ, ತಲೆ ಕೆಡಿಸ್ಕೊಂಬೇಡ. ನಾನು ಗೊತ್ತಲ್ಲ, ಹಂಗಂಗೆ ಹಾಕಲ್ಲ. ಕಮೆಂಟಲ್ಲಿ ಹಾಕ್ಬಿಡ್ಮೇಲೆ. ಹಾಂ, ಆಫ್ ಮಾಡ್ತೀನಿ ಬಾ. ಎಲ್ಲರೂ ಆಂಜನೇಯನ ರುದ್ರಾಂಶ ಅನ್ಕೊಂಬಿಟ್ಟವ್ರೆ. ಅಂದರೆ ರುದ್ರಾಂಶ ಅಂದರೆ ಶಿವನ ಥರ ಅನ್ಕೊಂಬಿಟ್ಟವ್ರೆ. ಸರಿ. ವಾಯುದೇವನಿಗೂ ರುದ್ರ ಅಂತಾರೆ. ವಾಯುದೇವನಿಗೂ ರುದ್ರ ಅಂತಾರೆ. ಹೌದು. ಇವರೆಲ್ಲ ಅನ್ಕೊಂಬಿಟ್ಟಾರೆ, ರುದ್ರ ಅಂದರೆ ಶಿವನ ಥರ ಆಂಜನೇಯ ಅಂತ ಅನ್ಕೊಂಬಿಟ್ಟಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೋ ಉಲ್ಲೇಖನೇ ಇಲ್ಲ, ಶಿವನ ಅವತಾರ ಅಂತ ಉಲ್ಲೇಖನೇ ಇಲ್ಲ. ವಾಲ್ಮೀಕಿ ರಾಮಾಯಣ, ಮೂಲ ರಾಮಾಯಣದಲ್ಲಿ ಉಲ್ಲೇಖ ಇಲ್ಲ. ಮೂಲ ರಾಮಾಯಣದಲ್ಲಿ ಇಲ್ಲ. ಓಕೆ. ವಾಯು ಅಂತ ಹೇಳ್ತಾರೆ ವಾಲ್ಮೀಕಿ ಅವರು. ವಾಯು ಅವತಾರ ಅಂತ ಹೇಳ್ತಾರೆ. ಆಂಜನೇಯ ವಾಯು ಅವತಾರ ಅನ್ನೋದು ಉಲ್ಲೇಖ ಇದೆ, ಉಲ್ಲೇಖ ಐತೆ. ಎಲ್ಲೂ ಶಿವ ಅನ್ನೋದು ಉಲ್ಲೇಖ ಇಲ್ಲ. ವಾಯುದೇವನಿಗೂ ರುದ್ರ ಅಂತಾರೆ, ಆ ಥರ ಒಂದು ಹೆಸರೈತೆ. ಹೆಂಗೆ? ಯಾವುದು? ವಾಯುದೇವನಿಗೆ ರುದ್ರ ಅನ್ನೋ ಹೆಸರು ಹೆಂಗಿದೆ? ಅದು 9 ದ್ವಾದಶಿ ಅದರಲ್ಲಿ ಅಗ್ನಿದೇವ, ವಾಯುದೇವ ಆ ಥರ ರುದ್ರ ಅಂತಾರೆ. ಬಂದರೆ ಅವ್ರಿಗೂ ರುದ್ರ ಅಂತಾರೆ. ಸರಿ ಸರಿ ಸರಿ. ಅದಕ್ಕೆ ಆಂಜನೇಯನ ರುದ್ರದೇವನ ಅಂಶನೂ ಅಂತಾರೆ. ಇವರೆಲ್ಲ ಜನರಲ್ಲ ಏನು ತಿಳ್ಕೊಂಬಿಟ್ಟಾರೆ, ರುದ್ರ ಅಂದರೆ ಶಿವನ ಅವತಾರ ಅಂತ. ಆಂಜನೇಯ ಶಿವನ. ಹೌದು, ನಾನು ಇವತ್ತರೆಗೂ ಹಂಗೆ ಅನ್ಕೊಂಡಿದ್ದೆ. ಆ ಥರ ಅದು ಅಲ್ವೇ ಅಲ್ಲ. ಆಂಜನೇಯ ಬಂದು ವಾಯುದೇವನೇ. ಅವಾಗ ಶಿವನ ಆವೇಶ ಬರುತ್ತೆ ಅಷ್ಟೇ ಆಂಜನೇಯಂಗೆ. ಗೊತ್ತಾಯ್ತಾ ಎಲ್ರಿಗೂ? ಇದು ರಾಮಾಯಣ, ವಾಲ್ಮೀಕಿ ಮೂಲ ರಾಮಾಯಣ ಓದಿರೋ, ಇದು ಮೂಲ ರಾಮಾಯಣ ಓದಿರೋರು ಗೊತ್ತಿರುತ್ತೆ. ಅದಕ್ಕೆ ಅವತ್ತು ಮೂಲ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಬರಕ್ ಹೋಗ್ಬೇಡಿ. ನಾವು ವಾಪಸ್ ಬರಕ್ ಹೋಗಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿ, ನಿಮಗೆ ಗೊತ್ತಿರೋದು ಖಂಡಿತ ತಿಳಿಸ್ಕೊಡಿ, ನಮಗೆ ಗೊತ್ತಿರೋದು ನಾವು ತಿಳಿಸ್ಕೊಡ್ತೀವಿ. ಇಬ್ಬರೂ ಕಲಿಯೋಣ, ಅದರಲ್ಲೇ ಬೆಳವಣಿಗೆ ಇರೋದು. ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಜಸ್ಟ್ ವಾಕಿಂಗ್ ಈಚ್ ಅದರ್. ಒಬ್ರಿಗೊಬ್ರು ಮನೆ ಸೇರಿಸ್ತಾ ಇದೀವಿ, ಒಬ್ರಿಗೊಬ್ರು ತಿಳಿಸ್ಕೊಡ್ತಾ ಇದೀವಿ, ಒಬ್ರಿಗೊಬ್ರು ನಿಂತ್ಕೊತಾ ಇದ್ದೀವಿ. ರಾವಣಂದು ಮತ್ತೆ ರಾಮಾಯಣದಲ್ಲಿ ಯುದ್ಧ ನಡೀತಿತ್ತಲ್ಲ, ರಾಮಂದು ಹೊಸ ರಾವಣ. ರಾಮನ ಕಡೆಯವರು ಒಬ್ರು ಸಾಯಲ್ಲ. ಇದು ಈ ವಿಚಾರ ಬೇಕಾಗಿರೋ ವಿಚಾರ. ರಾಮನ ಕಡೆ ಒಬ್ರು ಸಾಯಲ್ಲ. ರಾಮನ ಕಡೆ, ರಾವಣನ ಕಡೆ ಎಲ್ಲ ಸಾಯ್ತಾರೆ, ಎಲ್ಲರೂ ಸದೋಗ್ತಾರೆ. ಹೌದು. ಏನಕ್ಕಂದ್ರೆ ಅವ್ರವ್ರ ದೇವ್ರ ಮೇಲಿರೋ ಇದು ಭಕ್ತಿ. ಇವಾಗ ರಾವಣ ಶಿವನ್ ಭಕ್ತ, ಹೌದು. ಬ್ರಹ್ಮನು ಭಕ್ತ. ಅವನು ಬ್ರಹ್ಮನ ತಪಸ್ಸೆಲ್ಲ ಮಾಡಿ ಇದೆಲ್ಲ ಮಾಡ್ಕೊಂಡಿದ್ದ. ಮತ್ತೆ ಅವ್ರ ಮಗ ಇಂದ್ರಜಿತ್ತು ಕಾಳಿ ಭಕ್ತ. ಕಾಳಿ ಪೂಜೆ ಮಾಡಿದ್ರೆ ಅವನಿಗೆ ಫುಲ್ ಶಕ್ತಿ, ಚಿರಂಜೀವಿ. ಯಜ್ಞ ಕಂಪ್ಲೀಟ್ ಆಗಿದ್ದಿದ್ರೆ ಅವನು ಚಿರಂಜೀವಿ ಆಗಿರೋನು. ಚಿರಂಜೀವಿ. ಇವಾಗ ರಾವಣ ಕಡೆ ಅಷ್ಟು ಸೈನ್ಯ ಇರೋದೆಲ್ಲ ಅಂದರೆ ನಾನು ಶಿವನ ಕೆಳಗಡೆ ಮಾಡ್ತಿಲ್ಲ, ರಾಮನ ಕೆಳಗಡೆ ಮಾಡ್ತಿಲ್ಲ, ನಾನೇನು ಭೇದ ಏನು ಮಾಡ್ತಿಲ್ಲ. ನೀವು ತಿಳ್ಕೊಳಂಗಿದ್ರೆ ತಿಳ್ಕೊಳ್ಳಿ. ನಿಮ್ಮ ಅದು ಅವ್ರವ್ರ ಜ್ಞಾನದ ಪ್ರಕಾರ ರಾವಣದ ಸೈನ್ಯ ಎಲ್ಲ ಬಂದು ಫುಲ್ಲು ಶಿವನ ಭಕ್ತರೆ. ಮತ್ತೆ ಎಲ್ಲಾರ ಹತ್ರ ವರಗಳು, ಎಲ್ಲಾರ ಹತ್ರನೂ ವರಗಳು. ಇದು ಮೇನ್ ಪಾಯಿಂಟ್, ಇದು ತಿಳ್ಕೊಳ್ಳಿ. ಮೇನ್ ಪಾಯಿಂಟು. ಇವಾಗ ಎಲ್ಲಾರ ಹತ್ರ ವರಗಳಿತ್ತು, ಎಲ್ಲ ಅಸುರರ ಹತ್ರನೂ ವರಗಳಿತ್ತು. ಎಲ್ಲರ ಹತ್ರ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ರೀತಿಯಾದ ವರಗಳಿತ್ತು, ಮತ್ತು ಅವರವರೇ ರೀತಿಯಾದ ಶಕ್ತಿಗಳಿತ್ತು. ಆದರೆ ರಾಮನ ಕಡೆ ಯಾರ್ಯಾರು ವಾನರರಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ಸಾಥ್ ಕೊಟ್ಟರು, ಅವ್ರು ಯಾರ ಹತ್ರನೂ ವರ ಇರಲಿಲ್ಲ. ಆದರೆ ಸ್ವಯಂ ರಾಮ ಇತ್ತು. ಒಬ್ಬರ ಹತ್ರನೂ ವರ ಇರಲಿಲ್ಲ, ಯಾರಿಗೇನು ಶಕ್ತಿ ಇರಲಿಲ್ಲ. ಯಾರಿಗೂ ಗಿದ್ದಿ ಶಕ್ತಿನೇ ರಾಮ. ಆ ರಾಮ ಒಂದೇನೆ ಎಲ್ಲರನ್ನೂ ಕಾಪಾಡಿದ್ದು. ಅದಕ್ಕೆ ಎಕ್ಸಾಂಪಲು ರಾವಣನ ಕಡೆ ಸತ್ತೋಗಿ ರಾವಣನೇ ಹೇಳಿರ್ತಾನೆ, ಸತ್ತವ್ರನ್ನೆಲ್ಲ ಸಮುದ್ರಕ್ಕೆ ಹಾಕಿ ಅಂತ. ಅದು ಬೇರೆ ಕಾರಣಕ್ಕೆ ಹೇಳಿರ್ತಾನೆ. ರಾಮನ ಕಡೆ ವಾನರ ಸತ್ತವರೆಲ್ಲ ಕಾರಣನೂ ತಿಳಿಸ್ಬಿಡಿ. ಕಾರಣನ ಆ ಕಾರಣ ದೊಡ್ಡ ನೆಕ್ಸ್ಟ್ ಮಾಡೋಣ. ಇವಾಗ ರಾಮನ ಕಡೆಯವರೆಲ್ಲ ವಾನರ ಸತ್ತೋಗಿರ್ತಾರೆ. ಯಾವಾಗ ಆಂಜನೇಯ ಸಂಜೀವಿನಿ ತಾಂಬುತ್ತಿತ್ತೋ, ಅದು 1 ಸತಿ ಇಲ್ಲ 2 ಸತಿನೋ
3 ಸತಿನೇನೋ ತಗೊಂಬರೋದು ಆಂಜನೇಯ. ಹಾಂ ಸಂಜೀವಿನಿ ತಂದಾಗಲೆಲ್ಲ ಒಂದೊಂದು ಸ್ಮೆಲ್ಗೆ ಬದುಕ್ಬಿಡ್ತಾರೆ, ಮತ್ತು ತಲೆ ಕಟ್ಟಾಗಿದೆ ಜಾಯಿಂಟ್ ಮಾಡಿ ಬದುಕಿಸ್ತಾರೆ, ಎಲ್ಲ ಬದುಕೊಂಬಿಡ್ತಾರೆ, ಸಾಯಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿಂದ ಸಂಜೀವಿನಿ ಬರ್ತಾ ಇದೆ ಅಂದರೆ ಮೂರ್ಛೆ ಬಿದ್ದೋಗಿರೋರೆಲ್ಲ ಅಥವಾ ಮರಣ ಹೊಂದಿರೋರೆಲ್ಲ ಆಲ್ರೆಡಿ ಜೀವ ಪಡಿತಾ ಇದ್ದಾರೆ. ಅದು ಪ್ರಯೋಗ ಮಾಡೋಕ್ಕಿಂತ ಮುಂಚೆನೇ ಅದ್ರ ಸ್ಮೆಲ್ಗೇನೆ ಆಲ್ರೆಡಿ ಅದು ಕೆಲಸ ಮಾಡ್ತಾಯಿದೆ ಅಂತ. ಕೈಯೆಲ್ಲ ಹಂಗಂಗೆ ಇವಾಗ ಕೈ ಕಟ್ಟಾಗೋಗಿದ್ರೆ ಅಥವಾ ಕೈ ತಲೆ ಏನಾದರೂ ಕಟ್ಟಾಗೋಗಿದ್ರೆ ಅದೆಲ್ಲ ವಾಪಸ್ ಜೋಡಣೆ ಆಗೋದು ಅದೆಲ್ಲ ಬರೇ ಅದ್ರ ಒಂದು ಸ್ಮೆಲ್ಗೆ ಆಗ್ತಾ ಇರುತ್ತೆ. ಅಂದರೆ ಅದಷ್ಟು ಸಂಜೀವಿನಿ ಅನ್ನೋದು ಅಷ್ಟು ಶಕ್ತಿಯಾಗಿರುತ್ತೆ, ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಅನ್ನೋದು ಅವ್ನು ಹೇಳ್ತಾ ಇರೋದು. ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಸಂಜೀವಿನಿ. ಎಲ್ಲ ರಾಮಂದು ಇದು ಭಯದಿಂದ ಎಲ್ಲ ಬದುಕ್ತಾರೆ. ರಾಕ್ಷಸರ ಕಾರಣ ಒಬ್ಬರು ಬದುಕಲ್ಲ, ಯಾಕಂದರೆ ಸತ್ತವ್ರನ್ನೆಲ್ಲ ಆವಾಗಲೇ ರಾವಣನೇ ಆರ್ಡರ್ ಹೋಗ್ಬಿಟ್ಟಿರ್ತಾನೆ, ಸತ್ತವ್ರನ್ನೆಲ್ಲ ಸಮುದ್ರಕ್ಕೆ ಹಾಕಿ ನಮ್ಮವ್ರನ್ನೆಲ್ಲ ಅಂತ. ಅದಕ್ಕೆ ನೀವು ಯಾವ್ಯಾವ ದೇವ್ರನ್ನ ಇಷ್ಟಪಡ್ತೀರೋ ನಿಮ್ಮ ಮೇಲೆ ಡಿಪೆಂಡು. ಅಕಸ್ಮಾತ್ ರಾವಣ ಏನಾದರೂ ಅವ್ರನ್ನೆಲ್ಲ ಸತ್ತಿರೋರ್ನ ಯಾರನ್ನೂ ಆ ಥರ ಸಮುದ್ರಕ್ಕೆ ಹಾಕಿರ್ಲಿಲ್ಲ ಅಂದಿದ್ರೆ ಅವರು ಬದುಕೋ ಸಾಧ್ಯತೆಗಳಿತ್ತು. ಏನಕ್ಕಂದರೆ ಸಂಜೀವಿನಿ ಅನ್ನೋದು ಬದುಕ್ಬಿಟ್ಟಿರೋರು. ಮತ್ತು ಇನ್ನೊಂದು ಅವ್ನಿಗಿದ್ದಿದ್ದು ದುರ್ಬುದ್ಧಿ ಅನ್ನೋದಕ್ಕಿಂತ ಅವ್ನಿಗಿದ್ದಿದ್ದು ಬುದ್ಧಿನೇ ಆ ರೀತಿ. ಏನಕ್ಕಂದರೆ ಆಬ್ವಿಯಸ್ಲಿ ಅಸುರ ತತ್ವ ಆ ಥರ ಇತ್ತು, ಆ ಕಣ ಆ ಥರ ಇತ್ತು, ಅದನ್ನು ದೈವ ಇಚ್ಛೆನೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವ್ನು ಏನಕ್ಕೆ ಸಮುದ್ರಕ್ಕೆ ಹಾಕಿ ಅಂತ ಅಂದಿರ್ತಾನೆ ಅಂದರೆ ಆ ದೇಹಗಳ್ನ ರಾಮ ಅಥವಾ ರಾಮನ್ ಪಡೆ ಆಗಿರಲಿ ಅಥವಾ ಅವ್ರ ಕಡೆ ಅವರು ಬಂದು ಹಿಂಗೆ ನೋಡಿದಾಗ ಅವ್ರಿಗೆ ಅದು ಎಮ್ಮೆ ರೀತಿ ಅನ್ನಿಸ್ಬಾರ್ದು. ದೇಹಗಳೇ ಕಾಣಿಸಿಲ್ಲ ಅಂತ ಅಂದರೆ ಅವಾಗ ಇವನಿಗೆ ಯುದ್ಧಕ್ಕೆ ಈಸಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲ ದೇಹಗಳನ್ನೂ ಅವ್ನು ಸಾಗಿಸ್ಬಿಡ್ತಾನೆ ಸಮುದ್ರಕ್ಕೆ. ಆ್ಯಕ್ಚುಲಿ ಅದೇ ದೇಹಗಳು ಇದ್ದಿದ್ರೆ ಇವ್ರಿಗಿನ್ನೂ ಶಕ್ತಿ ಬಂದಿರೋದು. ಅಂದರೆ ನಾವು ಇಷ್ಟು ಜನ ಸಾಯಿಸಿದ್ದೀವಿ ಅನ್ನೋದು ಒಂದು ಯೋಧಂಗೆ ಯಾವತ್ತಿದ್ರೂ ಅದು ಶಕ್ತಿ ತರುತ್ತೆ. ಅಂದರೆ ಆ ರೀತಿಯಾಗಿ ಅಂದ್ರೆ ಇವಾಗ ರಾವಣ ಯಾರನ್ನ ಬಂದು ನೋಡಿದ್ರೆ ಎಲ್ಲ ಇನ್ನು ವಾನರ ಸತ್ತವ್ರೆ, ರಾವಣನ ಕಡೆ ಯಾರು ಸತ್ತಿಲ್ಲ ಎಕ್ಸಾಕ್ಟ್ಲಿ ಅಂತ ಅನ್ಕೊಬೇಕು ಅಂತ ತಿಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರ ಕಡೆಯವ್ರನ್ನೆಲ್ಲ ಸಮುದ್ರಕ್ಕೆ ಹಾಕಿಸ್ಬಿಡ್ತಾನೆ ಆಲ್ರೆಡಿ. ಸೊ ಆ ರೀತಿ ಅವ್ನಿಗಿದ್ದಿದ್ದ ಬುದ್ಧಿಯಿಂದ ಮತ್ತು ಅವ್ರು ಮಾಡಿದ ಅಧರ್ಮದ ನಡತೆಯಿಂದ ಅವ್ರ ಕಡೆ ಯಾರೂ ಬದುಕೊಳ್ಳಿಲ್ಲ. ಅದೇ ವಾನರರು ಸತ್ತಿದ್ರು ಕೂಡ ಅವರೆಲ್ಲ ಬದುಕೋದಲ್ದಿರೋ ಅವರೆಲ್ಲ ವಾಪಸ್ ವೈಕುಂಠಕ್ಕೂ ಹೋದ್ರು. ಹೆಂಗೆ ಅಂದರೆ ಅದೇ ಧರ್ಮಕ್ಕಿರೋ ಶಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಏನಕ್ಕಂದರೆ ಆ ಧರ್ಮದ ಹಾದಿನೇ ಹಂಗಿದೆ. ಯಥೋ ಧರ್ಮ ತಥೋ ಜಯ ಆದರೆ ಒಂದು, ಅದಕ್ಕೋಸ್ಕರ ಅವ್ರಿಗೆ ಜಯ ಸಿಕ್ತು. ಧರ್ಮೋ ರಕ್ಷತೆ ರಕ್ಷಿತ ಅಂದರೆ ನೀನು ಧರ್ಮ ಅಂತಾದರೆ ಧರ್ಮನೇ ಸ್ವಯಂ ನಿನ್ನ ಕಾಯುತ್ತೆ ಅನ್ನೋದು ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ. ಅದೇ ಸತ್ಯ. ಏನಕ್ಕಂದರೆ ಅದೇ ರೀತಿ ಕೂಡ ಆಯಿತು. ಅಲ್ಲಿ ಮೂಲ ರಾಮಾಯಣ ಓದಿರೋರಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಯಾರ್ಯಾರ್ಯಾರು ರಾಮಾಯಣದಲ್ಲಿ ಅಂದರೆ ಆ ಒಂದು ಯುದ್ಧದಲ್ಲಿ ಯಾರ್ಯಾರು ಇದ್ರೋ ಅವರೆಲ್ಲರೂ ರಾಮನ ಜೊತೆ ವಾಪಸ್ ವೈಕುಂಠಕ್ಕೆ ಹೋಗಿದ್ದಾರೆ. ಇದು ಉಲ್ಲೇಖ ಇದೆ ಮೂಲ ರಾಮಾಯಣದಲ್ಲಿ, ಓದಿರೋರು ಗೊತ್ತಿರುತ್ತೆ. ಮೂಲ ರಾಮಾಯಣದಲ್ಲಿ ಇಲ್ಲ ಉಲ್ಲೇಖ ಇಲ್ಲ. ಓಕೆ, ಮೂಲ ರಾಮಾಯಣದಲ್ಲಿ ಇಲ್ಲ ಉಲ್ಲೇಖ. ಮೈ ಬ್ಯಾಡ್, ಸಾರಿ, ಒಂದೊಂದ್ಸಲಿ ಮಿಸ್ಟೇಕ್ ಆಗುತ್ತೆ. ಆದರೂ ಏನಂದರೆ ರಾಮ ಇದ್ಮೇಲೆ ವೈಕುಂಠ ಯಾಕಲ್ವಾ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಅದೇ ಆ ಕತೆ ಅಂದರೆ ಹಿಂಗಿದೆ. ಅದು ಆ್ಯಕ್ಚುಲಿ ಏನಂದರೆ ನಮ್ಗೆ ಎಷ್ಟೇ ಶಕ್ತಿ ಇದ್ರು ಎಷ್ಟೇ ವರಗಳಿದ್ರು ಯಾವುದು ಸಮಯಕ್ಕೆ ಆಗಬರಲ್ಲ ಅನ್ನೋದು ಒಂದು ಮೆಸೇಜು. ಏನಕ್ಕಂದರೆ ಅದೇ ನಮ್ಮ ಹತ್ರ ಏನು ವರಗಳಿಲ್ಲ ಅಂದ್ರೂ ಏನು ಶಕ್ತಿ ಇಲ್ಲ ಅಂದ್ರೂ ನಿನ್ನ ಧರ್ಮದ ಹಾದಿಯಲ್ಲಿ ನಡೆಯುವಾಗ ಸ್ವಯಂ ಭಗವಂತನೇ ನಿನ್ನ ಜೊತೆ ಇರ್ತಾನೆ ಅನ್ನೋದೇ ಇವತ್ತಿನ ಮೆಸೇಜು. ಅಷ್ಟೊಂದು ಶಕ್ತಿ ಇದ್ರು ದೈವನೆಲ್ಲ ಕೇಳಿಸ್ಬಿಟ್ಟ, ಅದು ರಾಮನ್ನೇ ಇದು ಮಾಡ್ಬಿಟ್ಟ, ನೆಗ್ಲೆಕ್ಟ್ ಮಾಡ್ಬಿಟ್ಟ. ಖಂಡಿತ ರಾಮನ್ನೇ. ಈಗ ಆಂಜನೇಯ ಅಷ್ಟೊಂದು ಶಕ್ತಿ ಇದ್ರು ರಾಮನ್ನ ನೆಗ್ಲೆಕ್ಟ್ ಮಾಡಿಲ್ಲ, ರಾಮನ ಹೃದಯದಲ್ಲೇ ಇಟ್ಕೊಂಡ್ಬಿಟ್ಟಿದ್ದ. ಕಣದಲ್ಲೂ ರಾಮ ಆಂಜನೇಯನಲ್ಲಿ ಇದೇ ಫಸ್ಟು. ನಾವು ದೈವ ಶಕ್ತಿ ಇದ್ದರೆ ಅದು ಎಲ್ಲ ಶಕ್ತಿ ಇದ್ದಂಗೆ ದೈವ ಶಕ್ತಿ ಇದ್ರೆ ನಮಗೆ ದೈವ ಶಕ್ತಿ ಇದ್ರೆ ನಮ್ಗೆ ದೈವ ಬಲ ಇದ್ರೆ ಎಲ್ಲ ಖಂಡಿತ ಹೌದು. ನಿಮ್ಗೆ ಯಾವ ಸೂಪರ್ ಮ್ಯಾನ್ ಪವರ್ ಬಂದ್ರು ಯಾವ ಮಾಟ ಮಂತ್ರ ಶಕ್ತಿ ಇದ್ರೂ ಅದೆಲ್ಲ ಸುಮ್ಮನೆ ವೇಸ್ಟ್. ಅದು ನಿಮ್ಮ ಸುಮ್ಮನೆ ನೀವು ಯಾವುದೇ ಸಿದ್ಧಿ ಮಾಡ್ಕೊಳೋದು ಅದೇನೋ ಮಾಡ್ಕೊಳೋದು ಅದೆಲ್ಲ ಏನು ಸುಮ್ಮನೆ ವೇಸ್ಟ್. ಅದು ಯಾವ ಸಿದ್ಧಿಗಳಿರಲಿ, ಸಿದ್ಧಿ ಬಿಡಿ, ವರಗಳೇ ಆಗ್ಬರಲ್ಲ ಅಂತ ಅಂದಮೇಲೆ ಎಲ್ಲರಿಗೂ ಅಲ್ಲಿರೋರ್ಗೆಲ್ಲರಿಗೂ ವರಗಳಿತ್ತು. ರಾವಣ ಕಡೆ ಇರೋ ಬರೋರಿಗೆಲ್ಲ ಎಲ್ಲರಿಗೂ ವರಗಳಿತ್ತು. ಅದು ಅವ್ರ ಸೈನ್ಯ ಯಾವ ಥರ ಇತ್ತು ಅಂತ ಒಂದ್ಸಲಿ ಹೇಳ್ತೀರಾ? ಅವೆಂಜರ್ಸ್ ಇದು ರಾವಣಂದು ಲಾಸ್ಟಲ್ಲಿ ಸೈನ್ಯ ಬರುತ್ತೆ. ಇವಾಗ ಒಬ್ಬೊಬ್ರು ಇಟ್ಕೊಂಡಿರ್ತಲ್ಲ, ಎ ಟೀಮು, ಬಿ ಟೀಮು, ಸಿ ಟೀಮ್ ಅಂತ ಇರ್ತಲ್ಲ, ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಥರ ಆ ಥರ ಇರುತ್ತೆ ರಾವಣಂದು. ಅದರಲ್ಲಿ ಮಾಮೂಲಿ ಕಳಿಸ್ತಾ ಇರ್ತಾನೆ ರಾವಣ. ಫಸ್ಟ್ ನಾರ್ಮಲ್ಲು, ಆಮೇಲೆ ಸ್ವಲ್ಪ ಮೀಡಿಯಂ ಸ್ಟ್ರಾಂಗ್ ಆಗಿರೋರು, ಆಮೇಲೆ ಪ್ರೋ ಲೆವೆಲ್ಲು, ಆ ಥರ ಕಳಿಸ್ತಾ ಇರ್ತಾರೆ ರಾವಣ. ಯಾವಾಗ ಎಲ್ಲ ಹೊಡೆದು ಉಳಿಸ್ತಿದ್ರು ರಾವಣನಿಗೆ ಗೊತ್ತಾಗ್ಬಿಡುತ್ತೆ,
ಓ ಇದು ನಾನೇ ಹೋಗ್ಬೇಕು ಅಂತ. ಆವಾಗ ಯಾವಾಗ ಎಲ್ಲ ಸೈನ್ಯಗಳು ಎಷ್ಟೋ ಅಕ್ಷೋಹಿಣಿ ಸೈನ್ಯ ಹೇಳ್ತಾರೆ, ಏನು ಒಂದು 35-40 ಅಕ್ಷೋಹಿಣಿ ಸೈನ್ಯ ಓಕೆ ಆಕಾಶದಿಂದ ಧುಮುಕ್ತಾ ಇರ್ತಾರೆ ರಾಕ್ಷಸರೆಲ್ಲ. ಅದು ಅವರೆಲ್ಲ ಮಾಡ್ತಾ ಇರೋದು ಮಾಯಾವಿದ್ಯೆ, ಮಾಯಾ ಯುದ್ಧ ಅಂದ್ರೆ ಹೆಂಗಂದ್ರೆ ಮಹಾಭಾರತದಲ್ಲಾದ್ರೂ ಮನುಷ್ಯರು ಯುದ್ಧ ಮಾಡ್ತಾರೆ, ರಾಮಾಯಣದಲ್ಲಿ ಮನುಷ್ಯರಲ್ಲ ರಾಕ್ಷಸರು. ರಾಕ್ಷಸರಿಗಿರೋ ಶಕ್ತಿ ಮನುಷ್ಯರಿಗೆಲ್ಲ ಇಲ್ವೇ ಇಲ್ಲ. ರಾಕ್ಷಸರು ಯುದ್ಧ ಮಾಡೋದು ಅದೇ ನೀವು ತಿಳ್ಕೊಬೇಕು, ರಾಕ್ಷಸರು ಹೇಗೆ ಸ್ಟ್ರಾಂಗ್ ಇರ್ತಾರೆ ಅಂತ. ರಾಕ್ಷಸರು ಅಷ್ಟು ಸೈನ್ಯ ಬರ್ತಾ ಇರುತ್ತೆ ಮೇಲಿಂದ, ಎಲ್ಲ ವಾನರವರು ಓಡೈತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ ತರ ಸೈನ್ಯ ಕಾಣಿಸುತ್ತೆ ಅಂದ್ರೆ ಇವತ್ತಿನ ವಿಜುವಲ್ ಎಫೆಕ್ಟ್ಸ್ಗೆ ಅವೆಂಜರ್ಸ್ ನೋಡಿದಾಗ ನೀವು ಅಷ್ಟು ಬರ್ತಾನೆ ಇರ್ತಾರೆ ಗೊತ್ತಾ. ಅದು ಒಂದು ಲೆಕ್ಕಕ್ಕೂ ಇಲ್ಲ ಅಂದ್ರೆ ಅದೇ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡಕ್ ಟ್ರೈ ಮಾಡಿದ್ದು. ಇವತ್ತಿನ ವಿಜುವಲ್ ಎಫೆಕ್ಟ್ಸ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ಸೈನ್ಯ ಬರ್ತಾನೆ ಇರುತ್ತೆ, ನೀವು ಇಷ್ಟೇ ಹೊಡೆದ್ರು ಬರ್ತಾನೆ ಇರ್ತಾರೆ. ಆ ರೀತಿಯಾದ ಒಂದು ದೊಡ್ಡ ಪಡೆ ಎಲ್ಲಾರನ್ನೂ ಹೊಡೆದಾಕ್ತಾರೆ. ಆಮೇಲೆ ವಾನರೆಲ್ಲ ಎದುರ್ಕೊಂಡು ಹೊಡೋಗ್ಬಿಡ್ತಾರೆ, ಸೈನ್ಯನ ಹೊಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಅಷ್ಟು ದೊಡ್ಡ ಅದು ನೋಡ್ಕೊಂಡು ವಾನರಿಗೆ ಎಲ್ಲ ಹಿಂದೆ ಕೊಡೋಗ್ಬಿಡ್ತಾರೆ, ಭಯಪಟ್ಟು ಎಲ್ಲ ಹಿಂದೆ ಕೊಡೈತಾರೆ. ಆವಾಗ ರಾಮ ತನ್ನ ನಿಜ ರೂಪ ಶಕ್ತಿ ತೋರಿಸೋದು, ರಾಮ ಎಂಟ್ರಿ ಆಗೋದು. ಅದು ಏನೋ ಒಂದು ಸಣ್ಣಕ್ಕೆ ಅಷ್ಟೇ ಒಂದು ಇರುವೆನ ಒಂದು ಆನೆ ತುಳ್ದಂಗೆ ಸುಮ್ಮನೆ ರಾಮ ಎಂಟ್ರಿ ಕೊಡೋದು ಅಷ್ಟೇ. ಆ ಶಕ್ತಿ, ಅಷ್ಟು ಶಕ್ತಿನ ಒಂದು ಕೇವಲ ನಿಮಿಷದಲ್ಲೇ ಸಾಯಿಸ್ಬಿಡುತ್ತೆ ರಾಮ. ಅಂದರೆ ಎಲ್ಲ ಓಡ್ಬೋತಾರೆ ವಾನರರು, ರಾಮ ಹೋಗುತ್ತೆ ಅವಾಗ ಎಂಟ್ರಿ ವಾರ್ಫೀಲ್ಡ್ಗೆ ಹೋದಾಗ ಅಷ್ಟು ಸೈನ್ಯನ ಕೇವಲ ಒಂದು 5 ನಿಮಿಷದಲ್ಲೇ ಸಾಯಿಸ್ಬಿಡುತ್ತೆ. ಅಷ್ಟು ಪಡೆನ ರಾಕ್ಷಸರಿಗೆ ಹೆಂಗೆ ಕಾಣುತ್ತಂದ್ರೆ, ಇವಾಗ ನನಗೆ ಇವನ್ ರಾಮ ಆಕ್ಚುಲಿ ಅವರೆಲ್ಲ ಮಾಯಾವಿದ್ಯೆ ಮಾಡ್ತಾ ಇರ್ತಾರೆ. ಅಂದರೆ ಮಾಯಾ ಯುದ್ಧ ಅದು ಯಾವ ಥರ ಅಂದರೆ ಕಾಣಿಸ್ದಿರಾನೇ ಅಟ್ಯಾಕ್ ಮಾಡೋದು, ಆ ಥರ ಫುಲ್ ಫುಲ್ ಇಲ್ಯೂಷನ್, ವಾರ್ ಆಫ್ ಇಲ್ಯೂಷನ್ ಅಂತ ಅನ್ಬೋದು. ಆ ಥರ ಬರೇ ಆ ಥರ ಗೊತ್ತಲ್ಲ, ಹಿಂದೆಯಿಂದ ಹೊಡೆಯೋದೆ ಅವ್ರದ್ದೆಲ್ಲ. ಅಂದ್ರೆ ಅದನ್ನ ಮಾಯಾ ಯುದ್ಧ ಅಂತ ಯಾರು ಮಾಡ್ತಾವ್ರ ಅವ್ರ ಹತ್ರನೇ ಮಾಯಾ ತೋರ್ಸಕ್ ಹೋದ್ರೆ ಏನೇನಾಗುತ್ತೆ ಗೊತ್ತಲ್ಲ. ಮಾಯಾವಿ ನಿಜವಾದ ಮಾಯಾವಿ ಯಾರು ಸೃಷ್ಟಿ ಆಗೈತೋ ಅವ್ರಿಗೆ ಯಾರು ಮಾಡಕ್ ಹೋದ್ರೆ ಏನಾಗುತ್ತೆ, ವಾಪಸ್ ಹೊಡಿಯುತ್ತೆ. ಹಂಗೆ ರಾಮ ಕೊನೆಗೊಂದು ಮಾಯೆ ತೋರಿಸುತ್ತೆ. ಯಾವ ರೀತಿಯಾದ ಮಾಯೆ ಅಂದ್ರೆ ಅದು ಹೇಳೋವಂಗೆ, ನನಗೆ ನನ್ನ ಕಣ್ಣಿಗೆ ಇವನ್ ರಾಮ, ಇವನ್ ಕಣ್ಣಿಗೆ ನನ್ನ ರಾಮ. ರಾಕ್ಷಸರು ಹಿಂಗೆ ಅವನ್ ರಾಮ ಇಲ್ಲವನೇ ಅಂದ್ಬಿಟ್ಟು ಹಿಂಗೆ ಹೊಡೆದಾಡ್ಕೊಂಡು 5 ನಿಮಿಷ ಫಿನಿಶ್ ಆಗೋದು. ಅಂದ್ರೆ ಏನಂದ್ರೆ ರಾಮ ಅಲ್ಲಿ ಯುದ್ಧ ಕೂಡ ಮಾಡಲ್ಲ, ಸುಮ್ಮನೆ ಯುದ್ಧ ಭೂಮಿಗೆ ಹೆಜ್ಜೆ ಇಡುತ್ತೆ. ಆ ಹೆಜ್ಜೆ ಇಟ್ಟಿದ ತಕ್ಷಣ ಮಾಯಾದೇವಿ ಯಾವ ರೀತಿ ಮಾಯೆ ತೋರಿಸುತ್ತೆ ಅಂದ್ರೆ ಆಬ್ವಿಯಸ್ಲಿ ಅದೊಂದು ಅದು ಹೆಂಗೆ ಆ ದೃಶ್ಯ ಹೇಳೋಕ್ಕಾಗಲ್ಲ. ವಿಶ್ವರೂಪ ನೋಡಿದ್ದೀರಲ್ಲ, ವಿಶ್ವರೂಪ ಒಂದು ರೀತಿ ಬೇರೆಯಾದ ರೂಪ ಆದರೆ ಈ ರೂಪನೇ ಬೇರೆಯಾದ ರೂಪ. ಅಂದರೆ ಕಣದಲ್ಲೂ ರಾಮ, ಕಣದಲ್ಲೂ ಕೃಷ್ಣ ಅಂತ ಹೆಂಗಂತೀವೋ ಆ ಥರ ಕಣದಲ್ಲೂ ಒಂದೊಂದು ಕಣದಲ್ಲೂ ರಾಮ ಕಾಣಿಸುತ್ತೆ. ಒಂದೊಂದು ವ್ಯಕ್ತಿಯಲ್ಲೂ ರಾಮನೇ ಕಾಣಿಸ್ತಾ ಇರ್ತಾರೆ. ಅಂದರೆ ಇವಾಗ ನಾನು ಹಸುರ ಇವನು ಹಸುರ ಅಂತ ಅಂದ್ಕೊಳ್ಳಿ, ನಾನು ಇವನ್ನ ನೋಡಿದ್ರೆ ಇವ್ನು ನನ್ನ ಕಣ್ಣಿಗೆ ರಾಮ ಥರ ಕಾಣಿಸ್ತಾ ಇರೋದು, ಇವ್ರ ಕಣ್ಣಿಗೆ ನಾನು ರಾಮ ಥರ ಕಾಣಿಸ್ತಾ ಇರೋದು. ಅಂದರೆ ಇವಾಗ ನಾನು ಇವ್ರಿಗೆ ಹೊಡಿಯೋಕೆ ಹೋಗ್ತಾನೆ, ಇವ್ರು ನನಗೆ ಹೊಡಿಯೋ ಅವರವರೇ ರಾಕ್ಷಸ ಅವರವರೇ ಹೊಡ್ಕೊಂಡು ಅವರವರೇ ನೆಲಸಮ ಆಗ್ತಾರೆ. ಅಂದರೆ ಆ ರೀತಿಯಾದ ಒಂದು ಮಾಯೆ ಅದು. ಯುದ್ಧನೇ ಮಾಡ್ದಿರೋ ಯುದ್ಧ ಗೆಲ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅದು ಆ್ಯಕ್ಚುಲಿ. ಅಂದರೆ ಇಟ್ ಡಿಡಂಟ್ ಇವನ್ ಟೇಕ್ ಎ ಟೈಮ್ ಅಂತ, ಇಟ್ ಹಾರ್ಡ್ಲಿ ವೆಂಟ್ ಫಾರ್ ಅ ಕಪಲ್ ಮಿನಿಟ್ಸ್ ಆ್ಯಂಡ್ ದ ವಾರ್ ವಾಸ್ ಎಂಡೆಡ್ ಬೇಸಿಕಲಿ. ಅಂದರೆ ಹೆಂಗಂದರೆ ಸುಮ್ಮನೆ ಅವ್ರು ಹಿಂಗೆ ಬಂದರು, ಬಂದಲ್ಲಿ ನಿಂತಿದ್ರಿಂದನೇ ಎಲ್ಲ ಆಗೋಯ್ತು ಅನ್ನೋ ರೀತಿಯಲ್ಲಿ ಅದು ಚಮತ್ಕಾರ. ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅದೆಲ್ಲ. ಅದೇನೇ ಇವಾಗ ಕೃಷ್ಣನ ಭಕ್ತರಾಗಲಿ, ರಾಮನ ಭಕ್ತರಾಗಲಿ, ಪರಶುರಾಮನ ಭಕ್ತರಾಗಲಿ, ನರಸಿಂಹಸ್ವಾಮಿ ಭಕ್ತರಾಗಲಿ, ಇವರೆಲ್ಲ ಏನು ಮಾಡೋದು ಬೇಕಾಗಿಲ್ಲ. ಪೂಜಾರಿಗಳೆಲ್ಲ ಹೇಳ್ತಾರೆ, ಶನೇಶ್ವರನ ಆಟ ಐತೆ, ಇದೈತೆ ದೋಷ ನಿಮಗೆ, ಅದೈತೆ ಬದನೆಕಾಯಿ, ಇದೆಲ್ಲ ಏನು ನಂಬಕ್ಕೆ ಹೋಗಬೇಡಿ. ಅದು ನಿಮಗೆ ಬಿಟ್ಟಿದ್ದು, ನೀವು ತಿಳ್ಕೊಂಡಿರೋದಷ್ಟು ಅಷ್ಟು ನಿಮಗೆ ಬಿಟ್ಟಿದ್ದದು. ಯಾರು ಈ ಕೃಷ್ಣನ ವಿಷ್ಣು ಭಕ್ತರಿರ್ತಾರೋ ಅವರೆಲ್ಲ ಈ ಮಾಟ ಮಂತ್ರ, ಈ ಕೆಟ್ಟದ್ದು ಅದೆಲ್ಲ ಯಾವುದು ನಡೆಯೋದೇ ಇಲ್ಲ ಅವ್ರ ಮುಂದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಬೇಸಿಕಲಿ ಹೇಳು ಮಾತಾಡಿ ಹೇಳ್ಬಿಡಿ. ಅದೆಲ್ಲ ಯಾವುದು ನಡೆಯೋದೇ ಇಲ್ಲ. ಸುಮ್ಮನೆ ನೀವು ಹೋಗ್ಬಿಟ್ಟು ಇದು ಯಾವುದು ನೀವು ಯಾವ ಒಂದು ಕೆಟ್ಟ ಕಾಟ ಐತೆ, ಮಂಗಳ ದೋಷ ಐತೆ, ಅದೆಲ್ಲ ನೀವು ಬಿಟ್ಬಿಡಿ. ಅದೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ವಾಸ್ತು ದೋಷ ಐತೆ, ಮನೇಲೇನೋ ಸರಿ ಹೋಯ್ತಿಲ್ಲ, ಅದೆಲ್ಲ ಬಿಟ್ಬಿಡಿ. ನೀವು ಯಾವ ಸಿಂಪಲ್ ಆಗಿ ಭಕ್ತಿ ಮಾಡಿ, ರಾಮನ ನಾಮ ಹೇಳ್ತಾ ಇರ್ತೀರೋ, ಕೃಷ್ಣನ ನಾಮ ಹೇಳ್ತಾ ಇರ್ತೀರೋ, ನರಸಿಂಹಸ್ವಾಮಿ ನಾಮ ಹೇಳ್ತೀರಾ, ಅಲ್ಲೇ ಎಲ್ಲ ಹೋಮ, ಅಲ್ಲೇ ಎಲ್ಲ ಯಜ್ಞ, ಅಲ್ಲೇ ಎಲ್ಲ ಇರುತ್ತೆ ಖಂಡಿತ. ಅದೆಲ್ಲ ಏನು ಮಾಡಕ್ ಹೋಗಬೇಡಿ. ಬೇಸಿಕಲಿ ಅವ್ರು ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ,
ಯಾವ ಪರಿಹಾರನೂ ಬೇಕಾಗಿಲ್ಲ, ಯಾವ ದೋಷನೂ ನಿಮಗೆ ಬರಲ್ಲ, ಯಾವ ಒಂದು ಪ್ರಯೋಗನೂ ನಿಮ್ಮ ಮೇಲೆ ತಟ್ಟಲ್ಲ. ಒಂದೇ ಕಾರಣ, ಅದ್ಯಾವುದು ನಿಮ್ಮ ಮೇಲೆ ಬೀಳಬಾರ್ದು. ಒಂದು ಕೆಟ್ಟ ದೃಷ್ಟಿ ಆಗಿರಲಿ ಅಥವಾ ಒಂದು ಮಾಟ ಮಂತ್ರ ಏನೋ ಒಂದು ನಿಮ್ಮ ಭಾಷೆಯಲ್ಲಿ ಹೇಳ್ತಾಯಿನಿ ನಾನು, ಅದೆಲ್ಲ ನಿಮಗೆ ಸೋಕ್ಬಾರ್ದು ಅಂದರೆ ಸಿಂಪಲ್ಲಾಗಿ ರಾಮನಾಮ ಅಥವಾ ಕೃಷ್ಣನಾಮ, ಇಲ್ಲ ನರಸಿಂಹಸ್ವಾಮಿ ಸ್ತೋತ್ರ, ನರಸಿಂಹಸ್ವಾಮಿ ಸ್ತುತಿ. ಅಂದರೆ ಏನಂದರೆ ಬೇಸಿಕಲಿ ನಾರಾಯಣನ ನಾಮ ಅಲ್ಲೇ ಎಲ್ಲನೂ ಇದೆ, ಎಲ್ಲ ಹೋಮ, ಎಲ್ಲ ಯಜ್ಞ, ಎಲ್ಲ ವೇದಗಳು ಎಲ್ಲ ಅಡಗಿವೆ. ಅಂದರೆ ಅವನ ನಾಮದಲ್ಲೇ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಏನಕ್ಕಂದರೆ ನಾಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಅಂದರೆ ನಾರಾಯಣ ಬೇರೆ ಅಲ್ಲ, ನಾರಾಯಣನ ಹೆಸರು ಬೇರೆ ಅಲ್ಲ. ನಾರಾಯಣನ ಹೆಸರು ಒಂದೇ. ಸೊ ನೀವು ಆ ಒಂದು ಹೆಸರು ತೊಗೊಂಡಾಗ ಸ್ವಯಂ ಭಗವಂತನೇ ನಿಮ್ಮ ಮುಂದೆ ನಿಂತಿರುವಾಗ ಯಾರು ನಿಮ್ಮನ್ನ ಮುಟ್ಟಕ್ಕೆ ಯೋಚನೆ ಮಾಡಿ, ನೀವೇ ಒಂದು ರೌಂಡ್ ಯೋಚನೆ ಮಾಡಿ, ಯಾರನ್ನ ನಿಮ್ಮನ್ನೇನಾದರೂ ಮಾಡೋಕ್ಕಾಗತ್ತಾ? ಒಬ್ವಿಯಸ್ಲಿ ಆಗಲ್ಲ, ತುಂಬ ಕಷ್ಟ ಇದೆ. ಅದೇ ಅವ್ರು ಹೇಳಕ್ಕೆ ಟ್ರೈ ಮಾಡ್ತಾ ಇರೋದು ಬೇಸಿಕಲಿ. ಸೊ ಆದಷ್ಟು ನಾಮ ಜಪ ಮಾಡಿ, ಆದರೆ ಮಹಾಮಂತ್ರ ತೊಗೊಳ್ಳಿ ಅಥವಾ ಮೂಲ ಮಂತ್ರ ತೊಗೊಳ್ಳಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನಾಮ ಜಪನೇ ಬೇಜಾನಾಯಿತು ಬ್ರೋ, ನೀವು ಅಲ್ಲಿಂದನೇ ಶುರು ಮಾಡಿ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು ಸ್ಟಾರ್ಟ್. ಆ್ಯಕ್ಚುಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಟು ಸ್ಟಾರ್ಟ್. ಆ್ಯಂಡ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೂ ಏನಾದರೂ ಹೇಳ್ಬೇಕಾ? ಸಾಕು, ಇವತ್ತಿಗೆ ಇಷ್ಟು ಸಾಕಂತೆ. ಇನ್ನು ಮುಂದೆ ಅವನ ಹತ್ರ ತುಂಬ ವಿಚಾರಗಳಿದೆ. ಆ್ಯಕ್ಚುಲಿ ಅವ್ನು ಇವತ್ತು ಮಾತಾಡ್ತಾ ಇಲ್ಲ ಅಷ್ಟೇ, ಕ್ಯಾಮ್ರಾ ಆನ್ ಆಗಿದೆ ಅಂತ ಮಾತಾಡ್ತಾ ಇಲ್ಲ. ಅವ್ನು ಆ್ಯಕ್ಚುಲಿ ಮಾತಾಡೋದು ಕ್ರೇಜಿಯಾಗಿ ಮಾತಾಡ್ತಾನೆ. ಅವನ ಹತ್ರ ಇನ್ನೂ ತುಂಬ ಕಥೆಗಳಿದೆ, ತೆಗಿಸ್ತೀನಿ ಆಚೆ. ಹಾಂ, ರಾಧೆ ರಾಧೆ, ಕೃಷ್ಣ ಕೃಷ್ಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮನ್ ಭಕ್ತ ಅವರು. ರಾಧೆ ರಾಧೆ.